ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ಸಾಮಾನ್ಯವಾಗಿ ಭಾರತೀಯರ ಆಹಾರ ಪಟ್ಟಿಗಳಲ್ಲಿ ಬಹಳಷ್ಟು ಸಾಂಪ್ರದಾಯಿಕ ಸಿಹಿ ತಿಂಡಿಗಳಲ್ಲಿ ಬಳಸಲ್ಪಡುವಂತಹ ಅನೇಕ ಖಾದ್ಯ ಪದಾರ್ಥಗಳನ್ನ ಎಲ್ಲರೂ ನಾವು ನೋಡಿರ್ತೇವೆ. ಅದರಲ್ಲಿ ಅಂಟು ಕೂಡ ಒಂದು ವಿಶೇಷವಾದಂತಹ ಖಾದ್ಯ ಪದಾರ್ಥ. ಅಂಟ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಅಂಟಿನುಂಡಿ. ಸೊ ಇವತ್ತು ಅಂಟಿನ ಮಹತ್ವಗಳನ್ನ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ರು ಅಂಟನ್ನ ಲಾಡು ಮಾಡ್ಲಿಕ್ಕೆ ವಿವಿಧ ತರದ ಚಿಕ್ಕಿಗಳಲ್ಲಿ ಬೇರೆ ಬೇರೆ ತರದ ಖೀರ್ಗಳಲ್ಲಿ ಕೂಡ ಬಳಸ್ತೀರ. ಅಂಟು ಹಾಟ್ ನೇಚರ್ ಅಂದ್ರೆ ಬೆಚ್ಚಗಿನ ಸ್ವಭಾವವನ್ನ ಹೊಂದಿರೋದ್ರಿಂದ ಇದ್ರ ನೀವು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಉಷ್ಣತೆ ಸಿಗುತ್ತೆ, ಹಾಗೆ ನಿಮ್ ದೇಹನ ಬೆಚ್ಚಗಿಟ್ಕೊಳ್ಳಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಆದ್ರಿಂದ ಆದಷ್ಟು ಅಂಟನ್ನ ನೀವು ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಸೇವನೆ ಮಾಡೋದನ್ನ ರೂಢಿ ಮಾಡ್ಕೊಳ್ರಿ. ಇನ್ನು ಋತುಮತಿ ಆದಂತಹ ಹೆಣ್ಣು ಮಕ್ಕಳಿಗೆ ಹಾಗೂ ಹೆರಿಗೆ ಆದಂತಹ ಬಾಣಂತರಿಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಕೊಟ್ರ ಅವ್ರ ದೇಹಕ್ಕೆ ತ್ವರಿತವಾದ ಶಕ್ತಿ ಸಿಗುವುದಲ್ದ ಅವ್ರು ಬೇಗನೆ ಚೇತರಿಸ್ಕೊಳ್ಳಿಕ್ಕೂ ಕೂಡ ಸಹಾಯವಾಗುತ್ತೆ. ಇನ್ನ ಹೆಣ್ಮಕ್ಳಿಗೆ ಪಿರಿಯಡ್ಸ್ ಅಲ್ಲಿ ಆಗುವಂತಹ ಇಶ್ಯೂಸ್ಗಳು ಲೈಕ್ ಇರ್ರೆಗ್ಯುಲರ್ ಪಿರಿಯಡ್ಸ್ ಇರ್ಬೋದು, ಅಥವಾ ಪಿರಿಯಡ್ಸ್ ಟೈಮ್ ಅಲ್ಲಿ ಪೇನ್ ಕಾಣಿಸ್ಕೊಳ್ತಿರುತ್ತೆ, ಅಥವಾ ಲೋ ಹಿಮೋಗ್ಲೋಬಿನ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ಸಮಸ್ಯೆಗಳಿಗೂ ಕೂಡ ಇದು ನಿವಾರಣೆ ಕೊಡುತ್ತೆ. ಇದರಲ್ಲಿ ಪ್ರೋಟೀನ್, ಐರನ್, ಮ್ಯಾಗ್ನೀಷಿಯಂ ಇರೋದ್ರಿಂದ ಇದು ನಿಮ್ಮ ಮೂಳೆಗಳನ್ನ, ಕೀಲುಗಳನ್ನ ಹಾಗೂ ಇತರೆ ಅಂಗಾಂಶಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಇದಲ್ಲದೆ ಸಂಧಿವಾತ ರೋಗ ಲಕ್ಷಣಗಳ ಆದಂತಹ ಕೀಲು ನೋವು, ಮಂಡಿ ನೋವು, ಹೀಗೆ ಇನ್ನಿತರ ಸಮಸ್ಯೆಗಳನ್ನ ನಿವಾರಣೆ ಮಾಡೋದ್ರಲ್ಲೂ ಕೂಡ ಇದು ಸಹಾಯ ಆಗಿದೆ. ಆಕ್ಸಿಡೆಂಟು ಹಾಗೂ ಇನ್ನಿತರ ಯಾವುದೇ ಫ್ರಾಕ್ಚರ್ಸ್ ಆದವರು ಕೂಡ ನೀವು ಅಂಟನ್ನ ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವಂತ ನೋವನ್ನ ನೀವು ನಿವಾರಿಸ್ಕೊಂಡು ಬೇಗನೆ ಚೇತರಿಸ್ಕೊಳ್ಳಿಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಇನ್ನು ಅನಮಿಕ್ ಇರೋರು ಅಂದ್ರೆ ಹಿಮೋಗ್ಲೋಬಿನ್ ಡೌನ್ ಇರೋರು, ವೇಟ್ ಗೇನ್ ಮಾಡುವಂತವ್ರು, ಡಯಾಬಿಟಿಕ್ ಇರೋರು, ವೇಟ್ ಲಾಸ್ ಮಾಡೋರಂತವ್ರು ಕೂಡ ನೀವು ಅಂಟು ಸೇವನೆ ಮಾಡಬಹುದು. ಅಂಟಿನ ಲಾಡುಗಳು ಅಂದ್ರೆ ಒಣ ಕೊಬ್ಬರಿ, ಬೆಲ್ಲ, ವಿವಿಧ ತರದ ನಟ್ಸುಗಳು, ಡ್ರೈ ಫ್ರೂಟ್ಸ್ಗಳು, ಸೀಡ್ಸ್ ಗಳನ್ನ ಬಳಸಿ ಕೂಡ ನೀವು ಇದನ್ನ ಸೇವನೆ ಮಾಡಬಹುದು. ಇದಲ್ಲದೆ ಜ್ಯೂಸು, ಖೀರು, ಪಾಯಸಗಳಲ್ಲಿ ವಿವಿಧ ತರದ ಚಿಕ್ಕಿಗಳನ್ನ ಕೂಡ ಬಳಸಿ ಇದನ್ನ ನೀವು ಸೇವನೆ ಮಾಡಬಹುದು. ಅದೇ ಡಯಾಬಿಟೀಸ್ ಇದ್ದವರು ಅಂಟನ್ನ ಸಿಹಿ ತಿಂಡಿಗಳಲ್ಲಿ ಉಪಯೋಗ ಮಾಡೋದು ಬೇಡ. ಅಂದ್ರೆ ಸಕ್ಕರೆ, ಬೆಲ್ಲ ಬಳಸೋದನ್ನ ಅವಾಯ್ಡ್ ಮಾಡ್ರಿ. ಅದ್ರ ಬದಲಿಗೆ ನೀವು ಹಾಲಲ್ಲಿ ಅಥವಾ ಸೂಪ್ಗಳಲ್ಲಿ, ಗಂಜಿಗಳಲ್ಲಿ ಕೂಡ ನೀವು ಅಂಟನ್ನ ಯೂಸ್ ಮಾಡ್ಬೋದು. ಅಂಟನ್ನ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು, ಅಥವಾ ರಾತ್ರಿ ಒಂದ್ 4-5 ಹರಳುಗಳನ್ನ ನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ನೆನೆಸಿದಾಗ ಅದು ಜಲ್ದಿ ಫಾರ್ಮ್ ಆಗಿರುತ್ತೆ. ಅದನ್ನ ನೀವು ಯಾವ್ದಾದ್ರು ಈ ಮಿಲ್ಕ್ ಆಗಿರ್ಲಿ, ಸೂಪ್ಗಳಲ್ಲಾಗ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಕುಡಿಬಹುದು. ಅದೇ ತರ ವೇಟ್ ಲಾಸ್ ಮಾಡೋರು ಅಂಟನ್ನ ಸಿಹಿ ತಿಂಡಿಗಳಲ್ಲಿ ಬಳಸ್ಬೋದು, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಳ್ರಿ. ಸೊ ನಾ ಆಗ್ಲೇ ಹೇಳ್ದಂಗೆ ಅಂಟು ಬೆಚ್ಚನೆಯ ಸ್ವಭಾವವನ್ನ ಹೊಂದಿರೋದ್ರಿಂದ ಚಳಿಗಾಲ, ಮಳೆಗಾಲದಲ್ಲಿ ಕಾಮನ್ ಆಗಿ ಬರುವಂತ ಜ್ವರ, ನೆಗಡಿ, ಇನ್ನಿತರ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳಲು ನೀವು ಅಂಟು ಸೇವನೆ ಮಾಡ್ಕೋಬಹುದು. ನಿಮ್ಮ ದೇಹನ ಕೂಡ ನೀವು ಬೆಚ್ಚಗಿಟ್ಕೋಬಹುದು. ಸೊ ಇನ್ಯಾಕ್ ತಡ, ಎಲ್ರೂ ಅಂಟನ್ನ ಬಳಸಿ ಸಿಹಿ ತಿಂಡಿಗಳು ಅಥವಾ ಇನ್ನಿತರ ಪದಾರ್ಥಗಳನ್ನ ಮಾಡಿ ಸೇವನೆ ಮಾಡೋದನ್ನ ಸ್ಟಾರ್ಟ್ ಮಾಡ್ರಿ. ಹಾಗೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ರಿ. ಅದೇ ತರ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.